ನೋಡಿ, ಒಂದು ಕಡೆ ಚುನಾವಣೆಯ ಕಾವು ಈಗ ಮುಗ್ದಿದೆ. ಚುನಾವಣೆ ಒಂದು ಕಡೆ ಆದರೆ ಧರ್ಮದ ರೀತಿಯೇ ಬೇರೆನೆ. ಧರ್ಮದ ಬಗ್ಗೆ ಈ ದೇವಸ್ಥಾನದ ಗೌರವಾಧ್ಯಕ್ಷನಾಗಿ ನಾನು ಈ ಊರಿನವರು ಮಾಡಿದ್ದಾರೆ. ನಾನು ಅದಕ್ಕೆ ಸಮಯ ಕೊಡುವಂಥದ್ದು, ಅಲ್ಲಿ ಕೆಲಸ ಮಾಡುವಂಥದ್ದು ನನ್ನ ಜವಾಬ್ದಾರಿ. ನಾನು ಕೂಡ ಈ ಬ್ರಹ್ಮಕಲಶ ಸಮಯದಲ್ಲಿ ಅತ್ಯಂತ ಒಂದು ಕಡೆಯ ಕೆಲಸವನ್ನು ಮಾಡಿ ನಾನು ಆ ಸೇವೆಯನ್ನು ತೀರಿಸಬೇಕಂತ ನನ್ನ ಆಸೆ. ಇವತ್ತು ಬ್ರಹ್ಮಕಲಶಕ್ಕೆ ನಾಳೆ ಅನ್ನ ಸಂತರ್ಪಣೆಗೆ 1 ಲಕ್ಷ ರೂಪಾಯಿಯನ್ನು ಕೊಟ್ಟು ಇವತ್ತಿನ ಆ ಎಂಜಲು ಎಳೆಯನ್ನು ತೆಗೆಯುವಂಥ ಒಂದು ಸೇವೆಯನ್ನು ನಾನು ಮೊನ್ನೆನೇ ಇಲ್ಲಿ ಹೇಳಿದ್ದೇನೆ. ಆ ಕೆಲಸವನ್ನು ಇವತ್ತು ದೇವರಿಗೆ ಅರ್ಪಣೆ ಮಾಡುವಂಥ ಕೆಲಸವನ್ನು ಮಾಡಿದ್ದೇನೆ. ಇಷ್ಟೊಂದು ಭಕ್ತಾದಿಗಳು ಬಂದು ಇಲ್ಲಿ ಸೇರಿದ್ದಾರೆ. ಅವರ ಜೊತೆಯಲ್ಲಿ ಸೇರಿಕೊಂಡು ಈ ಬ್ರಹ್ಮಕಲಶದ ಜೊತೆ ನಾನು ಕೂಡ ಭಾಗಿಯಾಗಲಿಕ್ಕೆ ಅತ್ಯಂತ ಸಂತೋಷ ಆಗ್ತದೆ. ಯಶಸ್ವಿಯಾಗಿ ಈ ಕಾರ್ಯಕ್ರಮ ನಡೆಯುತ್ತಿದೆ. ತುಂಬ ಸಂತೋಷದ ವಿಚಾರ. ಎಲ್ಲ ಊರಿನವರು ಒಂದೇ ತಾಯಿಯ ಮಕ್ಕಳಂತೆ ಈ ಧರ್ಮದವರು ಹಿಂದೂ ಧರ್ಮದವರು ಒಂದು ಕಡೆ ಸೇರಿ ಇಂಥ ಒಂದು ಕಾರ್ಯಕ್ರಮಗಳನ್ನು ಮಾಡೋದು ನಿಜವಾಗಿಯೂ ಪ್ರಶಂಸೆಗೆ ಪಾತ್ರನೀಯವಾಗಿದೆ. ಎಲ್ಲರೂ ಇದರಲ್ಲಿ ಪಾತ್ರರಾಗಬೇಕು. ಈ ನಾಳೆ ನಡೆಯುವಂಥ ಬ್ರಹ್ಮಕಲಶದಲ್ಲಿ ಎಲ್ಲರೂ ಊರಿನವರು, ಪುತ್ತೂರಿನವರು ಭಾಗಿಯಾಗಬೇಕಂತ ನಾನು ವಿನಂತಿ ಮಾಡಿಕೊಳ್ತೇನೆ.